ಸ್ನೇಹಿತ ಬಂಧುಗಳೇ, ಬೇಕರಿ, ಕಾಂಡಿಮೆಂಟ್ಸ್ ಮತ್ತು ಬೀಡ ಅಂಗಡಿಯವರಿಗೆ ಆಗ್ತಿರುವ ಕಿರಿಕಿರಿಯನ್ನು ತಪ್ಪಿಸುವ ಉದ್ದೇಶದಿಂದ ಇಲಾಖೆ ವತಿಯಿಂದ ಮತ್ತು ರೌಡಿಗಳಿಂದ ಕಳ್ಳಕಾಕರಿಂದ ಆಗ್ತಿರುವಂಥ ಸಮಸ್ಯೆಯನ್ನು ನಿವಾರಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿನ ಮಹಾನ್ ವ್ಯಕ್ತಿಗಳ ಸಂಗಮದೊಂದಿಗೆ ಇದೇ ಜೂನ್ 17ನೇ ತಾರೀಕು, ಇದೇ ತಿಂಗಳ ಬರುವ 17ನೇ ತಾರೀಕು ಮಂಗಳವಾರ ಬರ್ತದೆ. ಮಂಗಳವಾರ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಒಂದು ಖಂಡನ ಸಭೆಯನ್ನು ಕೈಗೊಂಡಿದ್ದೇವೆ. ಏನು ಇವರಿಗೆ ನಿಮಗೆ ಸಮಸ್ಯೆ ಆಗ್ತಾ ಇದೆಯೋ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲರೂ ಸಭೆ ಸೇರಿದ್ದೇವೆ. ಈ ಸಭೆಯಲ್ಲಿ ತಪ್ಪದೆ ತಾವೆಲ್ಲರೂ ಎಲ್ಲ ಕರ್ನಾಟಕದ ಎಲ್ಲ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಚಿಲ್ಲರೆ ವ್ಯಾಪಾರಿಗಳು, ತಂಬಾಕು ಉತ್ಪನ್ನ ಮಾರುವಂಥ ವ್ಯಾಪಾರಿಗಳು ಎಲ್ಲರೂ ಕೂಡ ಒಂದು ದಿನ ನೀವು ಮಿಸ್ ಮಾಡ್ದೇನೆ, ಇದೇನಪ್ಪ ನನಗೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಇವ್ರಿಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲರೂ ಬರಬೇಕು. ಎಲ್ಲರ ಹೆಸರನ್ನು ನೋಂದಣಿ ಮಾಡ್ತೀವಿ. ನಿಮಗೆ ಸಮಸ್ಯೆ ಆದಾಗ ಕಂಪಲ್ಸರಿ ನಾವು ನಿಮ್ಮ ಜೊತೆ ನಿಲ್ತೇವೆ. ಇಲ್ಲ ಅಂತೇಳಿದೆ ಹೋದರೆ ನೀವು ಬರದೆ ನಿಮ್ಮ ವ್ಯವಹಾರನೇ ಮುಖ್ಯ ಅಂತೇಳಿ ನೀವು ಹೋಗಿದ್ದೆ ಹೋದಾದರೆ ನಿಮಗೆ ಬರೋ ಸಮಸ್ಯೆಗೆ ನೀವೇ ಜವಾಬ್ದಾರ ಆಗ್ತೀರಿ. ಇದು ನನ್ನ ಮಾತಲ್ಲ, ಇದು ಸರ್ವರ ಸಮ್ಮತದ ಒಂದು ಮಾತಾಗಿರ್ತದೆ. ದಯವಿಟ್ಟು ಇದೇ ತಿಂಗಳ 17ನೇ ತಾರೀಕು ಬೆಂಗಳೂರಿನ ವಸಂತ ನಗರದ ಡಾಕ್ಟರ್ BR ಅಂಬೇಡ್ಕರ್ ಆಡಿಟೋರಿಯಂ ಸಭಾಭವನ ಇಲ್ಲಿ ನಡೆಯುವ ಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ಆಗಿರಬೇಕು. ಲೇಟ್ ಗೀಟ್ ಇಲ್ಲ, ಕರೆಕ್ಟ್ ಟೈಮಿಗೆ ನೀವು ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ನಿಮ್ಮ ಕುಂದುಕೊರತೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೋಬೇಕು. ದಿಗ್ಗಜರು ಬರ್ತಾ ಇದ್ದಾರೆ, ನಾಡಿನ ಅತಿ ಗಣ್ಯರು ಬರ್ತಾ ಇದ್ದಾರೆ, ಇಲ್ಲಿ ಶಾಸಕರು ಬರ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಬರ್ತಾ ಇದ್ದಾರೆ, ವಿರೋಧ ಪಕ್ಷದವರು ಬರ್ತಾ ಇದ್ದಾರೆ, ಮತ್ತು ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ವಿದ್ವಾಂಸರು ಬರ್ತಾ ಇದ್ದಾರೆ, ಚಿಂತಕರು ಬರ್ತಾ ಇದ್ದಾರೆ. ಇವರೆಲ್ಲರ ಮುಂದೆ ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ಇದಕ್ಕೆ ಸರಿಯಾದ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ನೀವು ಬರ್ತೀರಾ ಅಂತ ಕಾಯ್ತಾ ಇರ್ತೀನಿ. ನಾನು ನಿಮ್ಮ ಪ್ರೀತಿಯ ರವಿ ಶೆಟ್ಟಿ ಬೈಂದೂರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್. ನಮಸ್ಕಾರ.